ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ವಿಜಯಪುರದಲ್ಲಿ ಅಪರೂಪದ ಘಟನೆ ನಡೆದಿದೆ. ಸರ್ಕಾರಿ ಬಸ್ ಏರಿ ಬಾಗಲಕೋಟೆಗೆ ತೆರಳುತ್ತಿದ್ದ ಮಹಿಳೆ ಬಸ್ ಕ್ಯಾರಿಯರ್ನಲ್ಲಿ ಚಿನ್ನಾಭರಣವಿದ್ದ ಬ್ಯಾಗ್ ಇಟ್ಟಿದ್ರು. ಆದರೆ ಆಕೆ ಇಟ್ಟಿದ್ದ ಬ್ಯಾಗ್ ದಾರಿ ಮಧ್ಯೆ ಮಂಗಮಾಯವಾಗಿಬಿಟ್ಟಿತ್ತು. ಆದರೆ ಒಡವೆ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದ ಮಹಿಳೆಗೆ ಆಸರೆಯಾಗಿದ್ದು ಶಕ್ತಿ ಯೋಜನೆ. ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ಯೋಜನೆ. ಸುಮಾರು 8 ತಿಂಗಳಿಂದ ಹೆಣ್ಮಕ್ಳು ಮಾತ್ರ ಟ್ರಿಪ್ ಹೊಡೆದಿದ್ದೇ ಆಯಿತು, ರೌಂಡ್ ಹಾಕಿದ್ದೇ ಆಯಿತು. ಆದರೆ ಇಷ್ಟು ದಿನ ವಿಪಕ್ಷಗಳ ಟೀಕೆ ಟಿಪ್ಪಣಿಗೆ ಕಾರಣವಾಗಿದ್ದ ಈ ಶಕ್ತಿ ಯೋಜನೆ ಇದೀಗ ಮಹಿಳೆಯೊಬ್ಬರ ಕಣ್ಣೀರು ಒರೆಸಿದೆ. ಇದು ಕೇಳೋದಕ್ಕೆ ಆಶ್ಚರ್ಯ ಅನಿಸಿದ್ರು ಸತ್ಯ. ಇವರು ಶಿಲ್ಪಾ ಬಾಗೇವಾಡಿ. ಬಸವನ ಬಾಗೇವಾಡಿಯಲ್ಲಿ ಬಸ್ ಏರಿದ್ದ ಈ ಮಹಿಳೆ ಬಾಗಲಕೋಟೆಗೆ ತೆರಳ್ತಾ ಇದ್ರು. ಆದರೆ ಏಕಾಏಕಿ ನಿಡಗುಂದಿಗೆ ಬಸ್ ಬರ್ತಾ ಇದ್ದಂತೆ ಚಿನ್ನಾಭರಣವಿದ್ದ ಆಕೆಯ ಬ್ಯಾಗ್ ನಾಪತ್ತೆಯಾಗಿದೆ. ಪರಿಣಾಮ ದಾರಿ ಕಾಣದೆ ಅಲ್ಲೇ ಇಳಿದ ಶಿಲ್ಪಾ ಅಸಹಾಯಕರಾಗಿ ನಿಂತಿದ್ರು. ಶಿಲ್ಪಾ ಅಫ್ಜಲ್ಪುರದಿಂದ ಬಾದಾಮಿಗೆ ತೆರಳುತ್ತಿದ್ದ KA 25F03 ಸರ್ಕಾರಿ ಬಸ್ ಸೇರಿದ್ರು. ಬಸವನ ಬಾಗೇವಾಡಿಯಿಂದ ಬಾಗಲಕೋಟೆಗೆ ತೆರಳುತ್ತಿದ್ದ ಶಿಲ್ಪಾ ಕ್ಯಾರಿಯರ್ನಲ್ಲಿ ಚಿನ್ನಾಭರಣವಿದ್ದ ಬ್ಯಾಗ್ನ ಇಟ್ಟಿದ್ದಾರೆ. ಇನ್ನು ಕುದರಿ ಸಾಲವಾಡಗಿಯಲ್ಲಿ ಶಾರದಾ ಎಂಬ ಮಹಿಳೆ ಕೂಡ ಬಸ್ ಸೇರಿ ತನ್ನಲ್ಲಿದ್ದ ಕ್ಯಾರಿ ಬ್ಯಾಗನ್ನು ಕ್ಯಾರಿಯರ್ನಲ್ಲಿ ಇಟ್ಟಿದ್ದಾರೆ. ಆದರೆ ನಿಡಗುಂದಿಯಲ್ಲಿ ಶಾರದಾ ತನ್ನ ಬ್ಯಾಗ್ ಬದಲಾಗಿ ಚಿನ್ನವಿದ್ದ ಶಿಲ್ಪಾ ಬ್ಯಾಗ್ ತೆಗೆದುಕೊಂಡು ಇಳಿದಿದ್ದಾರೆ. ಇತ್ತ ಕ್ಯಾರಿ ಬ್ಯಾಗ್ ಬದಲಾಗಿದ್ದನ್ನು ಕಂಡು ನಿಡಗುಂದಿ ನಿಲ್ದಾಣದಲ್ಲಿ ಇಳಿದು ಶಿಲ್ಪಾ ತನ್ನ ಮಕ್ಕಳೊಂದಿಗೆ ಏನೂ ದಾರಿ ಕಾಣದೆ ಕಣ್ಣೀರಿಡ್ತಾ ನಿಂತಿದ್ರು. ಈ ವೇಳೆ ಸ್ಥಳೀಯ ನಿವಾಸಿ ಮೆಹಬೂಬ್ ವಾಲಿಕಾರ ಎಂಬವರು ಶಿಲ್ಪಾಗೆ ಸಹಾಯ ಮಾಡಿದ್ದು 112 ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಅತ್ತ ಬಸ್ ಇಳಿದು ಮನೆಗೆ ಹೋಗಿದ್ದ ಶಾರದಾ ಬ್ಯಾಗ್ನಲ್ಲಿದ್ದ ಚಿನ್ನ ನಗದು ಕಂಡು ಶಾಕ್ ಆಗಿದ್ರು. ಇತ್ತ ಶಾರದಾ ಬ್ಯಾಗ್ನಲ್ಲಿ ಶಕ್ತಿ ಯೋಜನೆಗಾಗಿ ಅಗತ್ಯವಿದ್ದ ಆಧಾರ್ ಕಾರ್ಡ್ ಇತ್ತು. ಪೊಲೀಸರ ಮೊರೆ ಹೋದ ಶಿಲ್ಪಾ ಆಧಾರ್ ಕಾರ್ಡ್ನಿಂದ ಶಾರದಾಳ ನಂಬರ್ ಪತ್ತೆ ಮಾಡಿಸಿ ಆಕೆಗೆ ಕರೆ ಮಾಡಿದ್ರು. ಪೊಲೀಸರ ಸಹಾಯದೊಂದಿಗೆ ಶಾರದಾ ಇದ್ದ ಸ್ಥಳಕ್ಕೆ ತೆರಳಿ 35 ಗ್ರಾಂ ಚಿನ್ನಾಭರಣ, 3,000 ನಗದು ಇದ್ದ ತನ್ನ ಕ್ಯಾರಿ ಬ್ಯಾಗನ್ನು ವಾಪಸ್ ಪಡೆದುಕೊಂಡ್ಲು. ಒಟ್ಟಾರೆ 2 ಕ್ಯಾರಿ ಬ್ಯಾಗ್ಗಳು ಒಂದೇ ಥರ ಇದ್ದ ಕಾರಣ ಅದಲು ಬದಲು ಆಗಿತ್ತು. ಕೊನೆಗೂ ಕಳೆದುಕೊಂಡಿದ್ದ ಚಿನ್ನ ವಾಪಸ್ ಸಿಕ್ಕಿದೆ. ಶಿಲ್ಪಾ ಸಂತಸಗೊಂಡಿದ್ದಾರೆ. ಅತ ಶಾರದಾ ಕೂಡ ತನ್ನದಲ್ಲದ ಚಿನ್ನದ ಬ್ಯಾಗ್ ಹಿಂತಿರುಗಿಸಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಶಕ್ತಿ ಯೋಜನೆಯ ಆಧಾರ್ ಕಾರ್ಡ್ನಿಂದಾಗಿ ಕಳೆದು ಹೋಗಿದ್ದ ಚಿನ್ನ ವಾಪಸ್ ಸಿಕ್ಕಿದ್ದೇ ಇಲ್ಲಿ ಗಮನಾರ್ಹ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.